ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪುನೀತ್ ಗೌಡ. ಇವತ್ತು ಬಂದ್ಬಿಟ್ಟು ನಾನು ನಮ್ಮ ಡೈಲೆಕ್ಟ್ ಕ್ಲೀನ್ ಪ್ರೈಮ್ ಹೊಸ ಪ್ರೆಷರ್ ವಾಷರು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಇದನ್ನ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಬಂದು ಡೈಲೆಕ್ಟ್ ಕ್ಲೀನ್ ಪ್ರೈಮ್ ಪ್ರೆಷರ್ ವಾಷರ್ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡ್ತಾ ಇದ್ದೀವಿ. ನೋಡಿ, ನಾನು ಅಮೆಝಾನಿಂದ ತೊಗೊಂಡಿದ್ದೀನಿ ಬಾಕ್ಸು. ಈ ಪ್ಯಾಕೇಜಿಂಗಲ್ಲಿ ಬರುತ್ತೆ ನಿಮಗೆ. ಅಮೆಝಾನಿಂದ ಬಂದಿದೆ ನಿಮಗೆ. ಇದು ಅಮೆಝಾನಲ್ಲಿ ಒಂದು ಸೇಲ್ ನಡೀತಿತ್ತು, ಅದ್ರ ಕಡೆಯಿಂದ ತೊಗೊಂಡಿರೋದು. ನಾನು 4K ಎಲ್ಲ ಕ್ರೆಡಿಟ್ ಕಾರ್ಡ್ ಆಫರ್ಸ್ನೆಲ್ಲ ಕಟ್ಟಾಗಿ 4K ಬಿತ್ತು ನಮಗೆ, 4000 ರೂಪೀಸ್. ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ತೋರಿಸ್ತೀವಿ. ನ್ಯೂ ಆಗಿ ಲಾಂಚ್ ಆಗಿದೆ, ತುಂಬಾ ರೀಸೆಂಟಾಗಿ ಡೈಲೆಕ್ಟ್ ಒಳ್ಳೆ ವೆಲ್ ನೋನ್ ಬ್ರ್ಯಾಂಡ್ ಇದು ಪ್ರೆಷರ್ ವಾಷಿಂಗ್ ಮತ್ತೆ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಅಲ್ಲಿ. ಇವಾಗ ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ. ಪ್ಯಾಕೇಜ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಕಾಂಪೊನೆಂಟ್ಸ್ ಶೀಟ್ ಮತ್ತೆ ಯೂಸರ್ ಮ್ಯಾನ್ಯುಯಲ್ ಇದೆ. ಎಕ್ಸ್ಟೆನ್ಷನ್ ರಾಡ್, ಫೋಮ್ ಕ್ಯಾನನ್ ಬರುತ್ತೆ ನಿಮಗೆ 500 ml, 1/2 ಲೀಟರ್ ಫೋಮ್ ಕ್ಯಾನನ್ ಬಂದಿದೆ. ಓ, ಪ್ರೆಷರ್ ವಾಷರು ತುಂಬಾ ವೆಯ್ಟ್ಲೆಸ್ ಇದೆ. ಸೇಮ್ ಕ್ಲೀನ್ ಪ್ಲಸ್ ಇತ್ತಲ್ಲ, ಅದರದ್ದೇ ಸಕ್ಸೆಸರ್ ಮಾಡೆಲ್ ಇದು. ಇವಾಗ ಕ್ಲೀನ್ ಪ್ಲಸ್ ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಇವಾಗ ಹೊಸದಾಗಿ ಬರೀ ಕ್ಲೀನ್ ಪ್ರೈಮ್ ಅಷ್ಟೇ ನಿಮಗೆ ನ್ಯೂ ಲಾಂಚ್ ಆಗಿರೋ ಮಾಡೆಲ್ ಸಿಗೋದು. ಔಟ್ಲೆಟ್ ಪೈಪ್ ಸಿಗುತ್ತೆ ನಿಮಗೆ, PVC ಪೈಪು, ಇನ್ಲೆಟ್ ಪೈಪ್, ಪ್ರೆಷರ್ ವಾಷರ್ ಗನ್ ನೋಡಿ ಸೂಪರ್ ಆಗಿದೆ. ಆಟ ಸಾಮಾನ್ ತರ ಇದೆ, ಡಿಚ್ಕು ಅಂತ ಹೊಡಿಬೋದು. ಆಮೇಲೆ ಇದು ನಾಸಲ್, ಯೂನಿವರ್ಸಲ್ ನಾಸಲ್, ಪ್ಲಾಸ್ಟಿಕ್ ನಾಸಲ್ ಬರುತ್ತೆ. ಆಮೇಲೆ ಕನೆಕ್ಟರ್ಸು ಏನೇನು ಬರುತ್ತೆ ಕನೆಕ್ಟರ್ಸ್ ಅಲ್ಲಿ ಅಂದ್ರೆ, ಇನ್ಲೆಟ್ ಫಿಲ್ಟರ್ ಬರುತ್ತೆ, ಟ್ಯಾಪ್ ಕನೆಕ್ಷನ್ ಬರುತ್ತೆ ನಿಮಗೆ, ಪ್ಲಾಸ್ಟಿಕ್ ಕ್ವಿಕ್ ಬೇರೆ ಏನಿಲ್ಲ, ನೋಡ್ಬೋದು ನೀವು. ನೋಡ್ಬೋದು ಮೋಟರ್. ಇವಾಗ ನೋಡ್ಬೋದು ನೀವು, ಇದೇ ಮೋಟರ್ ನಿಮಗೆ ಸಿಗೋದು. ಡೈಲೆಕ್ಟ್ ಹೆವಿ ವೆಯ್ಟ್ಲೆಸ್ ಇದೆ, ನೋಡೋಕೆ ತುಂಬ ಚೆನ್ನಾಗಿದೆ. ಇದು ಬ್ರ್ಯಾಂಡಿಂಗ್ ಒಂಚೂರು ನೀಟಾಗಿ ಪ್ರಿಂಟ್ ಆಗಿಲ್ಲ ನಮಗೆ ಬಂದಿರೋದ್ರಲ್ಲಿ, ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ, ವೆಯ್ಟ್ಲೆಸ್ ಕೂಡ ಇದೆ, ಸಕ್ಕದಾಗಿದೆ ಈ ಮಾಡೆಲ್ಲು. ಆ್ಯಂಡ್ ಇದು ಬಂದು ಸಕ್ಸೆಸರ್ ಆಫ್ ಕ್ಲೀನ್ ಪ್ಲಸ್ ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡಿರೋದು. ಇದರಲ್ಲಿ ಮೇಯ್ನ್ ನನಗೆ ಇಷ್ಟ ಆಗಿದ್ದೇನು ಅಂದರೆ, ಮೋಟರ್ ನೋಡೋಕೆ ಸೂಪರ್ ಆಗಿದೆ, ಹೊಸದು. ಆ್ಯಂಡ್ ಇದು ನೋಡಿ ತುಂಬ ಯುನೀಕ್ ಆಗಿದೆ. ಬೇರೆ ಯಾವ ಪ್ರೆಷರ್ ವಾಷರ್ಸಲ್ಲೂ ಈ ಥರ ನಿಮಗೆ ಪ್ರೆಷರ್ ವಾಷರ್ ಗನ್ ಸಿಗೋಲ್ಲ. ಸೊ ಆಕ್ಸಸರೀಸು ಕಾಂಪೊನೆಂಟ್ಸ್ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ. ಇವಾಗ ಆನ್ ಮಾಡಿಬಿಟ್ಟು ನಿಮಗೆ ವರ್ಕಿಂಗ್ ಎಲ್ಲ ಆಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಓಕೆ, ಆವಾಗಲೇ ಅನ್ಬಾಕ್ಸಿಂಗ್ ಎಲ್ಲ ಆಯಿತು. ಇವಾಗ ಬಂದು ನಾನು ಅಲ್ಲೇ ಔಟ್ಲೆಟ್ ಕನೆಕ್ಷನ್ಸ್, ಇನ್ಲೆಟ್ ಕನೆಕ್ಷನ್ಸ್ ಎಲ್ಲ ಕೊಟ್ಟಾಗಿದೆ. ಇದು ಬಂದು ಪ್ರೆಷರ್ ವಾಷರ್ ಗನ್, ನೀವು ನೋಡ್ಬೋದು. ಇದು ಕನೆಕ್ಷನ್ಸ್ ಹೆಂಗೆ ಬರುತ್ತೆ ಅಂದರೆ ತುಂಬ ಯೂನಿಕ್ ಆಗಿದೆ. ಸೇಮ್ ಬಾಷ್ ಮತ್ತು ಡೈಲೆಕ್ಟು ಸಿಮಿಲರ್ ಟೈಪ್ ಆಫ್ ಕನೆಕ್ಷನ್ಸ್ ಬರುತ್ತೆ ನಿಮಗೆ. ಕನೆಕ್ಷನ್ ಮಾಡ್ಬೇಕಾದ್ರೆ ಸುಮ್ಮನೆ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಇದು ಕನೆಕ್ಟ್ ಆಗಿರುತ್ತೆ. ಹಿಂಗೆ ಅಕಸ್ಮಾತ್ ರಿಲೀಸ್ ಮಾಡ್ಬೇಕಾದ್ರೆ ಇಲ್ಲೊಂದು ಬಟನ್ ಇರುತ್ತೆ, ಈ ಬಟನ್ನ ಒತ್ತಿಡ್ಕೊಂಡು ರಿಲೀಸ್ ಮಾಡಬೇಕು. ಕನೆಕ್ಷನ್ಸ್ ಜಸ್ಟ್ ಈಸಿ ಕನೆಕ್ಷನ್ಸು ನೀವು ಬರುತ್ತೆ. ಸೇಮ್ ಇದು ಕೂಡ ಅಷ್ಟೇ, ಈ ಬಟನ್ನ ಅಮುಕ್ಬಿಟ್ಟು ಇದನ್ನು ಪ್ಲಗ್ ಈಚ್ ಕಡೆ ಪ್ಲಗ್ ತೆಗಿಬೇಕಾಗುತ್ತೆ ಅಷ್ಟೇ. ಸೊ ಇವಾಗ ನೋಡಿ ಗನ್ ಕನೆಕ್ಷನ್ಸ್ ಆಗಿದೆ. ಇವಾಗ ನಾನು ಬಂದ್ಬಿಟ್ಟು ಇನ್ಲೆಟ್ನ ಬಕೆಟಾಗಿ ಕೊಡ್ತಾಯಿದ್ದೀನಿ ನಮ್ಮ ಬಕೆಟ್ಗೆ. ಸೊ ಇಷ್ಟಾಗಿದೆ. ಇನ್ಲೆಟ್ ಔಟ್ಲೆಟ್ ಕನೆಕ್ಷನ್ಸ್ ಎಲ್ಲ ಆಗಿದೆ. ಇನ್ನೂ ಒಂದು ಎಕ್ಸ್ಟೆನ್ಷನ್ ರಾಡ್ ಇದೆ. ಇವಾಗ ಬರೀ ಈ ಥರನೂ ಆನ್ ಮಾಡಿ ನಿಮಗೆ ತೋರಿಸ್ತೀನಿ. ಎಕ್ಸ್ಟೆನ್ಷನ್ ರಾಡ್ ಕೂಡ ಹಾಕ್ತೀನಿ. ಇವಾಗ ಯೂನಿವರ್ಸಲ್ ಕರೆಕ್ಟರ್ ಹಿಂಗೆ ಕೂಡ ಯೂಸ್ ಮಾಡ್ಕೋಬೋದು ನೀವು. ಅಕಸ್ಮಾತ್ ಹಿಂಗೆ ಬೇಡ ನಿಮಗೆ ಅಂದರೆ ಇದನ್ನು ಹಿಂಗೆ ಪ್ರೆಸ್ ಮಾಡ್ಕೊಂಡು ಹಿಂಗೆ ತೆಗಿಬೋದು ನೀವು, ಈಚೆ ಬರುತ್ತೆ. ನೀವು ಇದನ್ನೇ ರಾಡಿಗೆ ಕನೆಕ್ಟ್ ಮಾಡಿಕೊಂಡು ಈ ಥರ ರಾಡ್ ಕನೆಕ್ಟ್ ಆಗುತ್ತೆ. ಈ ರಾಡ್ನ ನೀವು ತಿರ್ಗಾ ಡೈರೆಕ್ಟಾಗಿ ಗನ್ನಿಗೆ ಕನೆಕ್ಟ್ ಮಾಡ್ಕೋಬೋದು ನೀವು. ಈ ಥರ ಕನೆಕ್ಷನ್ಸ್ ಬರುತ್ತೆ. ಗನ್ ನೋಡೋಕೆ ಗನ್ ನೋಡೋಕೆ ಸೂಪರ್ ಆಗಿದೆ. ಇವಾಗ ಮೋಟ್ರ್ ಆನ್ ಮಾಡ್ತಾಯಿದ್ದೀನಿ, ಪ್ರೆಷರ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನಂದು ಕನೆಕ್ಷನ್ ಇನ್ಲೆಟ್ ಕನೆಕ್ಷನ್ ಬಕೆಟಾಗಿ ಕೊಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಮೋಟ್ರ್ ಆನ್ ಮಾಡ್ತಾಯಿದ್ದೀನಿ. ಮೋಟ್ರ್ ಸೌಂಡು ಸೂಪರ್ ಆಗಿದೆ. ನನಗೆ ಗನ್ನೇ ಜಾಸ್ತಿ ಇಷ್ಟ ಆಗಿದೆ ಇದರಲ್ಲಿ. ಇನ್ಲೆಟ್ ಕನೆಕ್ಷನ್ಸ್ ತೊಗೊಳ್ತಾ ಇದೆ.
ಪ್ರೆಷರೆಲ್ಲ ನೋಡ್ಬೋದು, ಪ್ರೆಷರ್ ಸಕ್ಕತ್ತಾಗಿದೆ. ಪ್ರೆಷರು ಚೆನ್ನಾಗಿ ಬರ್ತಾ ಇದೆಯಾ ನೋಡಿ. ಪ್ರೆಷರ್ ಎಲ್ಲ ಸೂಪರಾಗಿದೆ. ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು ಪ್ರೆಷರ್ನ ನೀವು. ಪ್ರೆಷರ್ ನೋಡಬೇಕು ಅಂದರೆ ಪ್ರೆಷರ್ ಸೂಪರಾಗಿದೆ. ಇದು ಬೇಸಿಕ್ ಮಾಡಲು ಡೈಲೆಕ್ಟ್ ಕಡೆಯಿಂದ. ಸೊ ಆದರೂ ಡೈಲೆಕ್ಟ್ ಈ ಮೋಟರ್ ಹೆವಿ ವೆಯ್ಟ್ಲೆಸ್ ಆಗಿ ಏನೂ ಇಲ್ಲ ತೂಕ ಅನ್ನೋ ಥರ ಇದ್ರೂ ತಾಕತ್ ಮಾತ್ರ ಮೋಟ್ರಲ್ಲಿ ಸೂಪರಾಗಿದೆ. ಇವಾಗ ನೋಡಿ, ಇದು ನಮ್ಮದು 3rd ಫ್ಲೋರ್, ನಮ್ಮ ಮನೆ ಇರೋದು 3ನೇ ಫ್ಲೋರಲ್ಲಿರೋದು ಟೆರೆಸ್ಸು. ಇಲ್ಲೆಲ್ಲ ಗಲೀಜಿದೆ, ಇದನ್ನು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ ಪ್ರೆಷರೆಲ್ಲ ಹೆಂಗೆ ಬರುತ್ತೆ ನೋಡಿ. ತುಂಬ ಧೂಳಾಗಿದೆ. ಇದನ್ನೆಲ್ಲ ಇವಾಗ ಈ ಡೈಲೆಕ್ಟ್ ಕ್ಲೀನ್ ಪ್ರೈಮ್ ಪ್ರೆಷರ್ ವಾಷರಲ್ಲಿ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಪ್ರೆಷರೆಲ್ಲ ಹೆಂಗಿದೆ ಅಂತ ನೀವೇ ನೋಡ್ಕೋಬೋದು. ಸೊ ನಾನು ಇವಾಗ 3rd ಫ್ಲೋರಲ್ಲಿರೋ ಕಾರಣ, ನಾನು ಗ್ರೌಂಡ್ ಫ್ಲೋರಲ್ಲಿ ಇಲ್ಲದೇ ಇರೋ ಕಾರಣ ನನ್ನ ಬೈಕ್ನ ಇಲ್ಲ ಕಾರ್ನ ನಾನು ವಾಶ್ ಮಾಡಿ ನಿಮಗೆ ನಾನು ತೋರ್ಸೋಕ್ಕಾಗಲ್ಲ. ಸೊ ಇವಾಗ ನಾನು ಮುಂದ್ಗಡೆ ನನ್ನ ಟೆರೇಸ್ನ ಒಂಚೂರು ವಾಶ್ ಮಾಡಿ ಯಾವ ಥರ ಪ್ರೆಷರ್ ಇದೆ ಡೈಲೆಕ್ಟ್ ಕ್ಲೀನ್ ಪ್ರೈಮ್ ಈ ಪ್ರೆಷರ್ ವಾಷರ್ದು ಪ್ರೆಷರ್ ಹೆಂಗಿದೆ ಅಂತ ತೋರಿಸ್ತೀನಿ. ಫೋಮ್ ಕ್ಯಾನನ್ಗೂ ಕೂಡ ಶ್ಯಾಂಪು ಹಾಕಿಟ್ಟಿದ್ದೀನಿ. ಫೋಮ್ ಕ್ಯಾನನ್ ಕೂಡ ಫೋಮಿಂಗ್ ಹೆಂಗಾಗುತ್ತೆ ಅಂತ ಕೂಡ ತೋರಿಸ್ತೀನಿ. ಇವಾಗ ಬನ್ನಿ ಇದನ್ನೆಲ್ಲ ಕ್ಲೀನ್ ಮಾಡೋಣ. ನೋಡಿ ಕೊಳೆ ಎಲ್ಲ ಹೆಂಗೆ ಕಿತ್ಕೊಂಡು ಹೋಗುತ್ತೆ ನೀವೇ ನೋಡ್ಬೋದು. ಇದನ್ನೊಂಚೂರು ಹಿಂಗೆ ಮಾಡ್ಕೊಂಡು ನೀಟಾಗಿ ನೀವು ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಹೋಗುತ್ತೆ ಎಲ್ಲ ಗಲೀಜು, ನೀವೇ ನೋಡ್ಬೋದು. ಗಲೀಜು ಎಷ್ಟು ನೀಟಾಗಿ ಹೋಗ್ತಾಯಿದೆ ನೀವೇ ನೋಡ್ಬೋದು. ಎರಡು ನಿಮಿಷ ನಿಮ್ಮ ಮನೆ ಬಾಗಿಲೇ ಆಗಲಿ ಇಲ್ಲ ಏನೇ ಆಗಲಿ ಈ ಥರ ಪ್ರೆಷರ್ ವಾಷರ್ಸ್ ಇದ್ದರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನಮ್ಮದು ಸುಗ್ರೀವ್ ಇಂಡಸ್ಟ್ರೀಸ್ ಕಡೆಯಿಂದ ವಾಲ್ ಮೌಂಟೆಡ್ ಪ್ರೆಷರ್ ವಾಷರ್ ಕೂಡ ಕೊಡ್ತಾಯಿದ್ದೀವಿ. ಆ ವಾಲ್ ಮೌಂಟೆಡ್ ಪ್ರೆಷರ್ ವಾಷರ್ ತೊಗೊಂಡ್ರೆ ಇನ್ನೂ ಅನುಕೂಲ ಆಗಿರುತ್ತೆ. ಪ್ರೆಷರ್ ಕೂಡ ಸೂಪರ್ ಆಗಿದೆ. ಬಟ್ ಅಷ್ಟೇ ಮುಗೀತು. ಪ್ರೆಷರೆಲ್ಲ ಸೂಪರ್ ಆಗಿದೆ. ಪ್ರೆಷರ್ ಮಾತ್ರ ಮೋಟ್ರು ಚಿಕ್ಕದು ವೆಯ್ಟ್ಲೆಸ್ ಅಂತ ನಾವು ಇದನ್ನೇ ಮಾಡೋಂಗಿಲ್ಲ. ಅದನ್ನು ನಾವು ಏನು ಹೇಳಲಿ, ಅದಕ್ಕೆ ಮೋಟ್ರು ಚಿಕ್ಕದು ಅಂತ ಹೇಳಿಬಿಟ್ಟು ನಾವು ಕಮ್ಮಿ ಪ್ರೆಷರ್ ಅಂತ ಅಂದ್ಕೊಳ್ಳೋಂಗೆ ಇಲ್ಲ. ಸೂಪರಾಗಿದೆ ಪ್ರೆಷರು. ಮೋಟ್ರು ಸೌಂಡ್ ಕೂಡ ಸೂಪರಾಗಿದೆ. ಇದು ಚಿಕ್ಕ ಮೋಟ್ರ್ ಆದರೂ ಬನ್ನಿ ಪ್ರೆಷರ್ ಹೆಂಗಿದೆ ಅಂತ ನೋಡಿದ್ರೆ ಇವಾಗ ಶ್ಯಾಂಪು ಫೋಮ್ ಬಾಟಲ್ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಪ್ರೆಷರ್ ಹೆಂಗಿರುತ್ತೆ. ತೆಗಿಬೇಕಾದ್ರೆ ಹಿಂಗೆ ನೋಡಿ, ಇದು ಹಿಂಗಿರುತ್ತೆ. ಪ್ರೆಸ್ ಮಾಡಿ ಹಿಂಗೆ ಸ್ಟಿರ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡಿ ಈ ಥರ ರಿಮೂವ್ ಮಾಡಿ ಫೋಮ್ ಕ್ಯಾನನ್ ಹಾಕೋಬೇಕು. ಪ್ರೆಸ್ ಮಾಡಿ ಈ ಥರ ಲಾಕ್ ಮಾಡೋದಷ್ಟೇ. ಇದು ಮೋಟ್ರ್ ಫೋಮ್ ಕ್ಯಾನನ್ ಫೋಮಿಂಗ್ ಮಾಡ್ತಾಯಿದ್ದೀನಿ ನಾನು. ಫೋಮಿಂಗ್ ಕೂಡ ಸೂಪರ್ ಆಗಿದೆ. ಫೋಮಿಂಗ್ ಕೂಡ ಸೂಪರ್ ಆಗಿದೆ, ನೀವೇ ನೋಡ್ಬೋದು. ಅಷ್ಟೇ ಶ್ಯಾಂಪು ಖಾಲಿ ಮಾಡೋಕ್ಕೋಸ್ಕರ ಹೊಡೆದಿದ್ದು ಅಷ್ಟೇ. ಶ್ಯಾಂಪು ಖಾಲಿ ಆಯಿತು, ನೋಡ್ಬೋದು. ಫೋಮಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇವಾಗ ಇನ್ನೊಂದು ಸ್ವಲ್ಪ ಅದನ್ನು ನೀಟಾಗಿ ವಾಟ್ರಿಂಗ್ ಮಾಡಿಬಿಟ್ಟು ನಿಮಗೆ ಫೈನಲ್ ಕನ್ಕ್ಲೂಷನ್ ಹೇಳ್ತೀನಿ. ವೆದರ್ ಯು ಕ್ಯಾನ್ ಗೋ ಟು ಡೈಲೆಕ್ಟ್ ಕ್ಲೀನ್ ಪ್ರೈಮ್ ಈ ಪ್ರೆಷರ್ ವಾಷರ್ನ ನೀವು ಬೈ ಮಾಡ್ಬೋದಾ, ರೆಕಮೆಂಡ್ ಮಾಡ್ತೀನ ಹೇಗೆ ಅಂತ ಹೇಳ್ತೀನಿ. ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಡಿಯೋನ. ಆ್ಯಂಡ್ ಇವಾಗ ಇದನ್ನ ವಾಶ್ ಮಾಡಿಬಿಡೋಣ ಬನ್ನಿ. ಸೊ ಇವಾಗ ಬನ್ನಿ ತಿರ್ಗಾ ವಾಟ್ರಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಮೋಟ್ರೆಲ್ಲ ನೀವು ನೋಡಿದ್ರಿ, ಪ್ರೆಷರೆಲ್ಲ ಸೂಪರಾಗಿದೆ. ಆ್ಯಂಡ್ ಇವಾಗ ನಾನು ವಾಟ್ರಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಪ್ರೆಷರ್ ವಾಷರ್ನ ಡೈಲೆಕ್ಟ್ ಪ್ರೆಷರ್ ವಾಷರ್ನ ಬೈ ಮಾಡಲಾ ಬೇಡವಾ ಅಂತ ಯಾರಾದರೂ ನಿಮ್ಮ ಕ್ವಶನ್ಸ್ ಇದ್ದರೆ 100% ಬೈ ಮಾಡಿ. ಬರೀ ಏನಾದರೂ ಈ ಥರ ಪೋರ್ಟಬಲ್ ಪ್ರೆಷರ್ ವಾಷರ್ ನಿಮಗೆ ಬೇಕಿದ್ದರೆ 100% ಬೈ ಮಾಡಿ. ನಿಮಗೆ ವಾಲ್ ಮೌಂಟೆಡ್ ಕಂಪ್ಲೀಟ್ ಸೆಟಪ್ ಬೇಕಿದ್ದರೆ ಸುಗ್ರೀವ್ ಇಂಡಸ್ಟ್ರೀಸ್ ವಾಲ್ ಮೌಂಟೆಡ್ ಪ್ರೆಷರ್ ವಾಷರ್ ಇದೆ. ಅದನ್ನು ದಯವಿಟ್ಟು ಚೆಕ್ಔಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಅದನ್ನ ನೀವು ಒಂದು ಸತಿ ಬೈ ಮಾಡಿ ನೋಡಿ. ಅದು ನಿಮ್ಮ ಎಲ್ಲ ಮನೆ ಯೂಸ್ಗೆ ಆಗಲಿ ಕಾರ್ ಯೂಸ್ಗೆ ಆಗಲಿ ಎಲ್ಲದಕ್ಕೂ ಸೂಟಬಲ್ ಆಲ್ ಇನ್ ಒನ್ ಸೊಲ್ಯೂಷನ್ನು ಸುಗ್ರೀವ್ ಇಂಡಸ್ಟ್ರೀಸ್ ವಾಲ್ ಮೌಂಟೆಡ್ ಪ್ರೆಷರ್ ವಾಷರು. ಅಕಸ್ಮಾತ್ ಏನೋ ನಾವು ಪೋರ್ಟೇಬಲ್ ಪ್ರೆಷರ್ ವಾಷರ್ ಬೇಕು
ನಾವು ಇದಕ್ಕೆ ಹೋಗ್ಬೋದಾ ಡೈಲೆಕ್ಟ್ ಚೆನ್ನಾಗಿದೆಯಾ ಅಂತ ಕೇಳೋರಿಗೆ, ಡೈಲೆಕ್ಟ್ ಈ ಮೋಟರ್ ಕೂಡ ವೆಯ್ಟ್ಲೆಸ್ ಇದೆ, ತುಂಬ ಚೆನ್ನಾಗಿದೆ, ಇದಕ್ಕೂ ಕೂಡ ನೀವು ಹೋಗ್ಬೋದು. ಇಟ್ಸ್ ಲೆಫ್ಟ್ ಟು ಯು ಆ್ಯಂಡ್ ಯುವರ್ ಪ್ರಿಫರೆನ್ಸಸ್ ಇದು. ಸೊ ಈ ವಿಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಡೈಲೆಕ್ಟ್ ಕ್ಲೀನ್ ಪ್ರೈಮ್ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋ. ದಯವಿಟ್ಟು ನನ್ನ ವೀಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.